ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರುವುದಾದರೆ, ಅಂಕೋಲಾ ಸಮೀಪ ಇರುವಂತಹ ಶಿರೂರಲ್ಲಿ ಆದಂತಹ ಆ ಒಂದು ಭೀಕರ ಗುಡ್ಡ ಕುಸಿದ ಅದರ ಅಡಿಯಲ್ಲಿ ಸಿಲುಕಿಕೊಂಡಿರುವಂಥ ಸುಮಾರು 10ಕ್ಕಿಂತ ಹೆಚ್ಚು ಜನ ಮತ್ತು ಈಗಾಗಲೇ ಅದರಿಂದ ಮೃತಪಟ್ಟಿರುವಂಥ 6 ಜನ, ಇವರ ಸಾವಿಗೆ ಕಾರಣ ಏನು? ಸುಮ್ಮನೆ ಈ ಒಂದು ಗುಡ್ಡಗಳು ಹಾಗೆಲ್ಲ ಕುಸಿದು ಬೀಳಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅವೈಜ್ಞಾನಿಕವಾಗಿ ಮನುಷ್ಯ ಈ ಗುಡ್ಡದ ಮೇಲೆ, ಈ ಪ್ರಕೃತಿಯ ಮೇಲೆ ದಾಳಿ ಮಾಡಿ ಅದನ್ನು ತನಗೆ ಬೇಕಾದ ರೀತಿಯಲ್ಲಿ ತಿರುಗಿಸುವಂತಹ ಅಥವಾ ತುಂಡರಿಸುವಂತಹ ಅಥವಾ ಬದಲಾಯಿಸುವಂಥ ಕೆಲಸ ಮಾಡಿದರೆ ಆಗ ಪ್ರಕೃತಿ ಕೊಡುವಂಥ ಉತ್ತರ ಇದು. ಈ ಗುಡ್ಡ ಕುಸಿದ ರೀತಿ ಎಷ್ಟರ ಮಟ್ಟಿಗೆ ಬೀಭತ್ಸವಾಗಿತ್ತು ಅಂತ ಹೇಳಿದರೆ, ಅಲ್ಲಿ ಕೆಳಗಿದ್ದಂಥ ಒಂದು ಅನಿಲದ ಟ್ಯಾಂಕರ್ ಆ ರಭಸಕ್ಕೆ ಪಕ್ಕದಲ್ಲಿದ್ದಂಥ ಗಂಗಾವಳಿ ನದಿಯಲ್ಲಿ ಮುಳುಗಿ ಹೋಗಿದೆ. ಆ ಟ್ಯಾಂಕರ್ನ ಮೇಲ್ಭಾಗ ಮಾತ್ರ ಕಾಣ್ತಾ ಉಂಟು ಮತ್ತು ಆ ಮಣ್ಣಿನ ಒಂದು ಪ್ರಮಾಣ ಎಷ್ಟರ ಮಟ್ಟಿಗೆ ಗಂಗಾವಳಿ ನದಿಯಲ್ಲಿ ಇತ್ತು ಅಂತ ಹೇಳಿದರೆ, ಆ ಬದಿಯಲ್ಲಿದ್ದಂತಹ ಸುಮಾರು 500 ಮೀಟರ್ ಆ ಬದಿಯಲ್ಲಿದ್ದಂಥ ಗ್ರಾಮಗಳ 4-5 ಮನೆಗಳೇ ಕುಸಿದು ಬಿದ್ದಂಥ ಒಂದು ಘಟನೆ ಸಂಭವಿಸಿದೆ. ಹಾಗಾದರೆ ಇದಕ್ಕೆ ನೇರವಾಗಿ ಕಾರಣ ಏನು ಎನ್ನುವಂಥ ಪ್ರಶ್ನೆ ಬರುತ್ತೆ. ನಾವು ರಸ್ತೆಯನ್ನು ಅಗಲ ಮಾಡಬೇಕು ನಿಜ, ಅಭಿವೃದ್ಧಿ ಆಗಬೇಕು ನಿಜ, ಆದರೆ ಆಗುವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಈ ಕರಾವಳಿಯ ವ್ಯಾಪ್ತಿಯಲ್ಲಿ ಬರುವಂಥ ಗುಡ್ಡಗಳು, ಅದರ ಮಣ್ಣಿನ ಆ ಒಂದು ಗಾತ್ರ ಇರಬಹುದು ಅಥವಾ ಗುಡ್ಡಗಳ ರಚನೆ ಇರಬಹುದು, ಬಹಳ ಸೂಕ್ಷ್ಮವಾಗಿರುವಂಥದ್ದು. ಅವೈಜ್ಞಾನಿಕವಾಗಿ ಆ ಗುಡ್ಡಗಳನ್ನು ಕತ್ತರಿಸುವುದು ಅಥವಾ ತುಂಡರಿಸುವುದು ಅಥವಾ ಅದನ್ನು ಮುರಿಯುವುದು ಪ್ರಯತ್ನ ಮಾಡಿದರೆ ಯಾವ ರೀತಿಯಲ್ಲಾದರೂ ಅದು ಮಳೆಗಾಲ ಸಂದರ್ಭದಲ್ಲಿ ಇದೇ ರೀತಿಯ ಉತ್ತರವನ್ನು ಕೊಡುತ್ತೆ. ಆದ್ದರಿಂದ ನಂತರ ಈ ಇಲಾಖೆ ಮತ್ತೊಂದು ಇಲಾಖೆಯ ಮೇಲೆ, ರಾಷ್ಟ್ರೀಯ ಹೆದ್ದಾರಿಯವರು ಅರಣ್ಯ ಇಲಾಖೆಯ ಮೇಲೆ, ಅರಣ್ಯ ಇಲಾಖೆಯವರು ಗುತ್ತಿಗೆದಾರರ ಮೇಲೆ, ಗುತ್ತಿಗೆದಾರರು ಇಂಜಿನಿಯರ್ಸ್ಗಳ ಮೇಲೆ, ಹೀಗೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇರಬಹುದು. ಆದರೆ ಅದಕ್ಕೆ ಅಂತ್ಯ ಇಲ್ಲ. ಸತ್ತವರು ಮಾತ್ರ ಅಮಾಯಕ. ಒಂದೇ ಕುಟುಂಬದ 4-5 ಮಂದಿ ಜನ, ಇಡೀ ಕುಟುಂಬವೇ ಹೀಗೆ ನಾಶ ಆಗ್ತಾ ಉಂಟು ಅಂತಂದರೆ, ಯಾರೋ ಎಲ್ಲೋ ಕೂತ್ಕೊಂಡು AC ರೂಮಲ್ಲಿ ಆರೋಪ ಪ್ರತ್ಯಾರೋಪ ಮಾಡಿದರೆ ಅದಕ್ಕೆ ಸುಮ್ಮನೆ ನಾವು ಕೇಳಿಕೊಂಡು ಇರಬೇಕಾಗತ್ತಾ? ಭಾಳ ಕಠಿಣವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಇದರ ಹಿಂದೆ ಯಾರ ತಪ್ಪು ಇದೆ? ಅಧಿಕಾರಿಗಳು ಎಂದ ಕೂಡಲೇ ಅವರು ತಮಗೆ ಬೇಕಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಬಹಳ ದೂರದೃಷ್ಟಿ ಇರಬೇಕು. ಬಹಳ ಸೂಕ್ಷ್ಮವಾಗಿ ಇಂಥ ಒಂದು ಘಟನೆಗಳು ಆಗದಂತೆ ತಡೆಯುವಂಥ ಕೆಲಸವನ್ನು ಅವರು ಮಾಡಬೇಕು. ಆ ಮೂಲಕ ಅವರು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಇಂಥ ಘಟನೆಗಳು ಮತ್ತೆ ಸಂಭವಿಸ್ತದೆ. 2009ರಲ್ಲಿ ಕೂಡ ಕಾರವಾರದಲ್ಲಿ ಇಂಥ ಒಂದು ಘಟನೆ ಆಗಿತ್ತು. ಅದರ ನಂತರ ಸುಮಾರು ಇಲ್ಲಿಯ ತನಕ ಅನೇಕ ಬಾರಿ ಗುಡ್ಡಗಳು ಕುಸಿದಿವೆ. ಆದರೆ ಈ ಬಾರಿ ಪ್ರಕೃತಿ ಕೊಟ್ಟಂಥ ಉತ್ತರ ಸ್ಪಷ್ಟವಾಗಿತ್ತು. ತನ್ನನ್ನು ನೀವು ಈ ರೀತಿಯಾಗಿ ಹಿಂಸಿಸಿದರೆ ತಾನು ಅದಕ್ಕೆ ಪ್ರತ್ಯುತ್ತರ ಕೊಡ್ತೇನಂತ. ಆದರೆ ಪ್ರತ್ಯುತ್ತರ ಕೊಟ್ಟ ರೀತಿ ಹೇಗಿತ್ತು? ಅಮಾಯಕರ ಪ್ರಾಣ. ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಮತ್ತು ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳಲೇಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದು ತುಳುನಾಡು ನ್ಯೂಸ್ನ ಜನಜಾಗೃತಿಯ ಕಾಳಜಿ.